ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಬಿಸಿಲು ತುಂಬ ಇರೋದ್ರಿಂದ ಇವಾಗ ಸಡನ್ನಾಗಿ ಮಳೆ ಬಿದ್ದಿದೆ. ಮಳೆ ಬಿದ್ದಾಗ ಏನಾಗ್ಬಿಡ್ತದೆ, ಅಕ್ಕಿಗಳು ಬಾಯಲ್ಲಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಇವಾಗ ಹಬೆ ಜಾಸ್ತಿ ಆಗುತ್ತೆ. ನೀರು ಮಳೆ ಬಿಸಿ ಕಾದಿರೋ ನೆಲದ ಮೇಲೆ ಮಳೆ ನೀರು ಬಿದ್ದ ತಕ್ಷಣ ಏನಾಗುತ್ತೆ, ಹಬೆ ಜಾಸ್ತಿ ಆಗುತ್ತೆ ನೈಟು. ಅವಾಗ ಅಕ್ಕಿಗಳು, ಸುಮಾರು ಅಕ್ಕಿಗಳು ಬಾಯಿ ತಗೊಂಡು ಉಸಿರಾಡ್ಬಿಡ್ತವೆ. ಈ ಒಂದು ಸಮ್ಮರ್ನಲ್ಲಿ ಸಡನ್ನಾಗಿ ಮಳೆ ಬಿದ್ದು ಹಬೆ ಜಾಸ್ತಿಯಾಗಿ, ವಾತಾವರಣದಲ್ಲಿ ಹಬೆ ಜಾಸ್ತಿಯಾಗಿ ನೈಟು ಹಬೆ, ಆಮೇಲೆ ಬೆಳಗ್ಗೆ ಹೀಟ್ ವೇವು ಎಲ್ಲ ಸೇರಿಕೊಂಡು ಅಕ್ಕಿಗಳಲ್ಲಿ ತುಂಬ ಡಿಹೈಡ್ರೇಟ್ ಆಗಿಬಿಡ್ತವೆ. ಸೊ ಅವಾಗ ಬಾಯಲ್ಲಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ನೀವು ಅಂಥ ಟೈಮಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಮೋನೋಸೆಫು ಆಮೇಲೆ ಬೆಟ್ನಸಾಲ್ ಮಾತ್ರೆನ ಹಾಕ್ತಾ ಇದ್ದೀರಾ ಸುಮಾರು ಜನ. ಅದು 5 ಇಯರ್ಸ್ ಬ್ಯಾಕು ವಿಡಿಯೋದಲ್ಲಿ ಹೇಳಿದ್ವಿ. ಅದು ರೈನಿ ಸೀಸನಲ್ಲಿ ನಿಮಗೆ ಆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಬಟ್ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದಿಲ್ಲ. ಇದು ಬಂದ್ಬಿಟ್ಟು ಡಿಹೈಡ್ರೇಷನ್ನು, ಅಂದರೆ ವಾಟರ್ ಕಡಿಮೆ ಆದಾಗ ಈ ಅಕ್ಕಿಗಳು ಲಂಗ್ಸ್ ಎಲ್ಲ ಡ್ರೈ ಆದಾಗ, ಏರ್ವೇಸು ಎಲ್ಲ ಡ್ರೈ ಫೀಲ್ ಆದಾಗ ಅವಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಬಾಯಿ ತಗೊಂಡು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬಾಯಲ್ಲಿ ಉಸಿರಾಡೋ ಥರ ಸೌಂಡು, ಆಮೇಲೆ ಎಕ್ಸಸ್ ಆಫ್ ಹೀಟಿಂದ ಕೋಲ್ಡ್ ಆಗೋ ಥರ ಎಲ್ಲ ಸಿಮ್ಟಮ್ಸ್ ಕಾಣಿಸ್ಕೊಳುತ್ತೆ. ನೋಡಿ, ಮೊನ್ನೆ ಒಂದು ವೆಸ್ಟ್ ಬೆಂಗಾಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು 5 ದಿನದಿಂದ ನಮ್ಮದು ಹಳೆ ವೀಡಿಯೋ ನೋಡ್ಬಿಟ್ಟು ಬಾಯಲ್ಲಿ ಉಸಿರಾಡ್ತಾ ಇದೆ ಅಂದ್ಬಿಟ್ಟು ಈ ಒಂದು ಮೋನಸೆಫು ಆಮೇಲೆ ಬೆಟ್ನಸಾಲ್ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಆಮೇಲೆ ಲಕ್ಕಿಲಿ ಅವ್ರು ಹೆಂಗೋ ಡೌಟ್ ಬಂದು ನನಗೆ ಮೆಸೇಜ್ ಮಾಡ್ತಾರೆ, ನೋಡಿ ಅವ್ರಿಗೆ ಈ ಮೆಡಿಸಿನ್ಸ್ ಆಗಬಾರ್ದು, ಇದು ಹಾಕಿ ಕಂಟ್ರೋಲ್ ಆಗುತ್ತೆ ಅಂತೇಳಿ ನಾನು ಒಂದು ಟ್ಯಾಬ್ಲೆಟ್ಸು ಸಿರಪ್ಸು ಹೇಳಿದ್ದೆ, ಅದನ್ನು ಹಾಕಿ ಆಮೇಲೆ ರೆಡಿ ಆಗಿದೆ ಅಂತಲೂ ಫೀಡ್ಬ್ಯಾಕ್ ವೀಡಿಯೋ ಕಳಿಸಿದ್ರು. ಅದನ್ನು ರೀಲ್ಸಲ್ಲೂ ಹಾಕಿದ್ದೀನಿ. ಸೊ ಅದೇ ರೀತಿ ಅದೊಂದು ಎಕ್ಸಾಂಪಲ್ ಅಂತ ನಿಮಗೆ ಹೇಳಿದೆ. ಅದು ವೀಡಿಯೋನ ಇಲ್ಲಿ ಹಾಕ್ತೀನಿ ನೋಡಿ. ಫಸ್ಟು ಬಿಫೋರ್ದಲ್ಲಿ ಹಾಕಿದ್ದೀನಿ, ಈಗ ಆಫ್ಟರ್ದು ಹಾಕ್ತೀನಿ. ಅದೇ ರೀತಿ ಇವಾಗ ಯಾವುದನ್ನ ಮಳೆ ಬಂದಾಗ, ಬಿಸಿಲುಗಾಲ ಸಮ್ಮರಿಂದ ನಾವು ರೈನಿ ಸೀಸನ್ಗೆ ಎಂಟ್ರ್ ಆಗ್ತಾ ಇರ್ತೀವಿ. ಆವಾಗ ಭೂಮಿ ಚೆನ್ನಾಗಿ ಬಿಸಿಗೆ, ಸಮ್ಮರ್ ಹೀಟ್ಗೆ ಚೆನ್ನಾಗಿ ಇದಾಗಿ ಬೆಂದಿರುತ್ತೆ. ಅಂಥ ಟೈಮಲ್ಲಿ ನೀರು ಬಿದ್ದಾಗ ಹಬೆಗೆ ಜಾಸ್ತಿ ಆಗಿಬಿಡುತ್ತೆ. ಹಬೆ ಜಾಸ್ತಿ ಆದಾಗ ಅಕ್ಕಿಗಳಲ್ಲಿ ವೈಟ್ ಮೋಷನ್ಸು ಸ್ಟಾರ್ಟ್ ಆಗಿಬಿಡೋದು, ಸಡನ್ನಾಗಿ ಉಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತವೆ, ಡೈಜೆಷನ್ ಸ್ಟಾಪ್ ಮಾಡ್ಕೊಂಡ್ಬಿಡ್ತವೆ. ಅದಾದ ನಂತರ ಬಾಯಲ್ಲಿ ಉಸಿರಾಡೋದು, ಕೆಲವೊಂದು ಸತಿ ಎಕ್ಸಸ್ ಆಫ್ ಹೀಟಿಂದ ಕೋಲ್ಡ್ ಆಗುತ್ತೆ. ಅದಕ್ಕೆ ನಾವು ಕೋಲ್ಡ್ ಅಂದ್ಬಿಟ್ಟು ಈ ಅಜಿತ್ರಾಲ್ ಸಿರಪ್ಪು ಅವು ಇವು ಹಾಕ್ಕೊಂಡು ಅಕ್ಕಿಗಳಿಗೆ ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಇವಾಗ ಏನು ಮೆಡಿಸಿನ್ ಹಾಕಬೇಕು ನೀವು ಈ ಒಂದು ಮಳೆ ಬಿಸಿಲುಗಾಲದಲ್ಲಿ ಸಡನ್ನಾಗಿ ಅಕಾಲಿಕ ಮಳೆ ಅಂತ ಹೇಳ್ತೀವಿ, ಇಲ್ಲಾಂದರೆ ರೈನಿ ಸೀಸನ್ ಸ್ಟಾರ್ಟ್ ಆಗೋಕ್ಕೂ ಬಿಫೋರ್, ಇನ್ನೂ ಜೂನ್ವರೆಗೂ ಬಿಸಿಲು ಇರುತ್ತೆ, ಮಳೆನೂ ಇರುತ್ತೆ. ಸೊ ಇಂಥ ಟೈಮ್ಗಳಲ್ಲಿ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಒಂದು ಮಾತ್ರೆಗಳು ತೋರಿಸ್ತೀನಿ. ಈ ಒಂದು ಇವಾಗ ಮೇ ಫಸ್ಟ್ ವೀಕಿಂದ ಇವತ್ತು ಏಪ್ರಿಲ್ 29 ಡೇಟ್ ಇದೆ. ಇವತ್ತು ಮಳೆ ಬಿದ್ದಿದೆ. ಸೊ ನಾಳೆ ಸುಮಾರು ಕಡೆ ಲಾಫ್ಟ್ಗಳಲ್ಲಿ ಅಕ್ಕಿಗಳು ಬಾಯಿ ತಗೊಂಡು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಕೆಲವೊಂದು ಅಕ್ಕಿಗಳು ಡೈಜೆಷನ್ ಸ್ಟಾಪ್ ಮಾಡ್ಕೊಂಡ್ಬಿಡ್ತವೆ. ಕೆಲವೊಂದು ಅಕ್ಕಿಗಳಲ್ಲಿ ವೈಟ್ ಮೋಷನ್ ಕಾಣಿಸ್ಕೊಂಡ್ಬಿಡುತ್ತೆ, ಫುಲ್ ವೈಟ್ ಮೋಷನ್ನು. ಇವೆಲ್ಲ ಈ ಮಳೆಯ ಹಬೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡಿ ಇಮಿಡಿಯೇಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸಿರಪ್ ತೋರಿಸ್ತೀನಿ, ಕ್ಲಾವಮ್ ಅಂತ. ಇದು ಬಂದ್ಬಿಟ್ಟು ಅಮಾಕ್ಸಿಲಿನ್ ಕಂಟೆಂಟು. ಈ ಸಿರಪ್ ಅದು ತೊಗೋಬೋದು, ಇಲ್ಲಾಂದರೆ ಯಾವುದನ್ನ ಅಮಾಕ್ಸಿಲಿನ್ ಟ್ಯಾಬ್ಲೆಟ್ 250 mgದು ಯಾವುದಾದ್ರೂ ಒಂದು, ನೀವು ಎರಡರಲ್ಲೊಂದು ತಗೊಳ್ಳಿ. ಸಿರಪ್ಪು ಬೆಸ್ಟ್, ಚೆನ್ನಾಗಿದೆ. ಯಾಕಂದರೆ ಅದು ಚಿಕ್ಕ ಮಕ್ಕಳಿಗೆ ಕೊಡೋದು, ಡೋಸ್ ಅಷ್ಟೊಂದು ಇರೋದಿಲ್ಲ. ಈ ಕ್ಲಾವಮ್ ಸಿರಪ್ನ ತೊಗೊಂಡು ಇದು ಬೆಳಗ್ಗೆ 4 ಡ್ರಾಪ್ಸು, ಸಾಯಂಕಾಲ 4 ಡ್ರಾಪ್ಸ್ ಹಾಕಬೇಕು ನೀವು. ಯಾರ್ದನ್ನ ಅಕ್ಕಿಗಳು ಬಾಯಿ ತಗೊಂಡು ಉಸಿರಾಡ್ತಾ ಇದ್ದರೆ, ಆಮೇಲೆ ಸಡನ್ನಾಗಿ ಮೋಷನ್ ಚೇಂಜ್ ಆಗಿದ್ದರೆ, ಗ್ರೀನು ವೈಟು ಅಥವಾ ಫುಲ್ ವೈಟು ಈ ಥರ ಆಗಿ, ಇಲ್ಲ ಕಫ ಗಟ್ಲಲ್ಲಿ ಕರಗರಂತ ಸೌಂಡ್ ಮಾಡೋದು, ಆಮೇಲೆ ಮೂಗಲ್ಲಿ ಸುರಿಯೋದು ಸಿಮ್ಟಮ್ಸ್ ನಾಳೆಯಿಂದ ಕಾಣಿಸ್ಕೊಳ್ಳುತ್ತೆ. ಅಂಥವ್ರು ಲಾಫ್ಟ್ಗಳಲ್ಲಿ ಕಾಣಿಸ್ಕೊಂಡಾಗ ಈ ಒಂದು ಸಿರಪ್ನ ಬೆಳಗ್ಗೆ 4 ಡ್ರಾಪ್ ಹಾಕಿ, ಸಂಜೆ 4 ಡ್ರಾಪ್ ಹಾಕಿ. ಆಮೇಲೆ ಇನ್ನೊಂದು ಮಾತ್ರೆ ತೋರಿಸ್ತೀನಿ ನೋಡಿ, O2 ಅಂತ ಮಾತ್ರೆ. ಇದು ಆಫ್ಲಾಕ್ಸಿನ್ ಆ್ಯಂಡ್ ಆರ್ನಿಡಜಾಲ್ ಕಂಟೆಂಟ್. ಇದು ಈ ಒಂದು ಟ್ಯಾಬ್ಲೆಟ್ನ ಬೆಳಗ್ಗೆ 1/4 ಭಾಗ, ಸಾಯಂಕಾಲ 1/4 ಭಾಗ, ಅಂದರೆ 4 ಪೀಸ್ ಮಾಡಬೇಕು. 4 ಪೀಸ್ ಮಾಡಿ 4 ಪೀಸಸ್ ಮಾಡಿಕೊಂಡು ಮಾರ್ನಿಂಗ್ 1 ಪೀಸ್, ನೈಟ್ 1 ಪೀಸ್ ಹಾಕಬೇಕು. ಆಮೇಲೆ ಸಿರಪ್ ಮಾರ್ನಿಂಗ್ 4 ಡ್ರಾಪ್ಸ್, ನೈಟ್ 4 ಡ್ರಾಪ್ಸ್ ಹಾಕಿ. ಆಮೇಲೆ ಡೈಜೆಷನ್ದು ಏನನ್ನ ಸಮಸ್ಯೆ ಇದ್ದರೆ, ಇಲ್ಲಿ ಒಂದು ಆಯುರ್ವೇದಿಕ್ದೊಂದು ಪೌಡರ್ ತೋರಿಸ್ತೀನಿ, ಹರ್ಬ್ಸಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಡೈಜೆಷನ್ಗೆ. ಈ ಪೌಡರ್ನ ಒಂದು ಚಿಟಿಕೆ ಲಾಸ್ಟಲ್ಲಿ ಒಂದು ಉಗುರು ಬೆಚ್ಚಗಿರೋ ಒಂದು 20 ml ನೀರಲ್ಲಿ ಹಾಕ್ಕೊಂಡು ಈ ಒಂದು ಪೌಡರ್ನ ಕುಡಿಸ್ಕೊಂಡ್ರೆ ಅಕ್ಕಿಗಳಿಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಪ್ಲಸ್ ಈ ಒಂದು ಡಿಹೈಡ್ರೇಷನಿಂದ ಒಳಗಡೆ ಏನಾದರೂ ಇನ್ಫೆಕ್ಷನ್ ಫಾರ್ಮ್ ಆಗಿ
ಈ ರೀತಿ ಬಾಯಲ್ಲಿ ಉಸಿರಾಡೋದು, ಮೂಗಲ್ಲಿ ಸುರಿಯೋದು, ಆಮೇಲೆ ವೈಟ್ ಮೋಷನ್ ಅಥವಾ ವೈಟು ಗ್ರೀನು ಮೋಷನ್ ಆಗ್ತಾಯಿದ್ರೆ ಈ 2 ಆ್ಯಂಟಿಬಯೋಟಿಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿ ಕೆಲಸ ಮಾಡಿ ಇಮಿಡಿಯೇಟ್ ಒಂದು 3 to 4 ಡೇಸಲ್ಲಿ ಅಕ್ಕಿಗಳನ್ನ ರಿಕವರಿ ಮಾಡ್ಕೊಳ್ಳುತ್ತೆ. ಯಾಕಂದರೆ ಇದು ಟೂರ್ನಮೆಂಟ್ ಟೈಮು, ಸುಮಾರು ಜನ ಟೂರ್ನಮೆಂಟ್ಗಳು ಕಟ್ಟಿರ್ತೀರ. ಇಂಥ ಟೈಮಲ್ಲಿ ಏನಾದ್ರು ಸಮಸ್ಯೆ ಆಗಿಬಿಟ್ರೆ ಅಕ್ಕಿಗಳಲ್ಲಿ ಕಚ್ಚಾಗಿ ಬಂದ್ಬಿಡೋದು ಜಾಸ್ತಿ ಈ ಒಂದು ಕ್ಲೈಮೇಟ್ಗೆ. ಯಾಕಂದರೆ ಫುಲ್ ಡಿಹೈಡ್ರೇಷನ್ ಆದಾಗ ಸೆಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೆಲ್ ಡ್ಯಾಮೇಜ್ ಆದರೆ ಕಚ್ಚಾಗಿ ಬರೋದು ಈ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇವುಗಳ ಜೊತೆಗೇ EVN 200 mg ಕ್ಯಾಪ್ಸುಲ್ಲು ಬೆಳಗ್ಗೆ ಒಂದು ರಾತ್ರಿ ಒಂದು ಕೊಟ್ಕೋಬೇಕು. ಇನ್ಫೆಕ್ಷನ್ ಟೈಮಲ್ಲಿ ಬೆಳಗ್ಗೆ ಒಂದು EVN 200, ನೈಟ್ ಒಂದು EVN 200 ಕೊಟ್ಕೊಂಡು ಲಿವರ್ ಟಾನಿಕ್ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಲಿವ್ 52, ಬ್ರೋಟೋನ್ ಅಥವಾ ಆ್ಯಡ್ ಲಿವ್ ಯಾವುದೇ ಇದ್ರೂ ಅದೊಂದು 3 ಡ್ರಾಪು ಲಾಸ್ಟಲ್ಲಿ ಕೊಟ್ಟರೆ ನಿಮ್ಮ ಅಕ್ಕಿಗಳು ಕಂಪ್ಲೀಟಾಗಿ ರಿಕವರಿ ಆಗ್ತವೆ. ಹಿಂಗೂ ಮಾಡಿನೂ 3 ಡೇಸ್ ನೋಡಿ ಯಾರಿಗೂ ಕಂಪ್ಲೀಟ್ ಆಗಲಿಲ್ಲ, ರಿಕವರಿ ಆಗಲಿಲ್ಲ ಅಂದವರು ನನಗೆ ಮೋಷನ್ಸ್ದು ಅಕ್ಕಿದು ವೀಡಿಯೋ ಕಳಿಸಿ. ಇನ್ ಕೇಸ್ ವೈರಲ್ ಇನ್ಫೆಕ್ಷನ್ ಏನಾರ ಬಂದಿದ್ದರೆ ಅದಕ್ಕೆ ವೈರಲ್ ಇನ್ಫೆಕ್ಷನ್ಗೆ ಇಂಗ್ಲೀಷ್ ಮೆಡಿಸಿನ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆವಾಗ ನಾನು ನಮ್ಮದು PMV ಕಿಟ್ ಕೊಡ್ತೀನಿ. ಆ ಒಂದು ಕಿಟ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಅಕ್ಕಿಗಳನ್ನ ಕಾಪಾಡ್ಕೋಬೋದು. ಇಲ್ಲ ಏನೂ ಆಗಬಾರ್ದು, ಕಾಯಿಲೆ ಬರಬಾರ್ದು ಅಂದರೆ ನಿಮ್ಮ ಅಕ್ಕಿಗಳಿಗೆ ಇವಾಗ ಈ ಒಂದು ಮಳೆಯಿಂದ ಎದ್ದೇಳೋವಂಥ ಹಬೆಗೆ ಏನೂ ಆಗಬಾರ್ದು ಅಂದರೆ ಆಲ್-ಇನ್ ಒನ್ ಯಾರಾದರೂ ಕಂಟಿನ್ಯೂ ಮಾಡ್ತಾಯಿದ್ರೆ ಅದನ್ನು 1 ಲೀಟರ್ ನೀರಿಗೆ 10 ml ಹಾಕ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಒಂದು 3 ಡೇಸ್ ಕೊಟ್ಬಿಡಿ. ಇವಾಗ ಮಳೆ ಬಿದ್ದಿದೆ, ಇವತ್ತು ನೈಟ್ ಒಂದು ಕೋರ್ಸ್ ಮಾಡಿ, ನಾಳೆ ಮಾರ್ನಿಂಗ್ ಮಾಡಿ, ನಾಳೆ ನೈಟ್ ಮಾಡಿ, ಆಮೇಲೆ ಆಚೆ ನಾಳಿದ್ದು ಮಾರ್ನಿಂಗು, ಆಚೆ ನಾಳಿದ್ದು ಈವ್ನಿಂಗು 3 ದಿನ ರೆಗ್ಯುಲರಾಗಿ ಕೊಡಿ. ಈ ಒಂದು ಪ್ರಾಬ್ಲಮ್ಮು ಆಗೋದಿಲ್ಲ, ಯಾಕಂದರೆ ಇದು ಸೆಲ್ ಡ್ಯಾಮೇಜ್ ಆಗೋದು ಬಿಡೋದಿಲ್ಲ. ಸೊ ಅವಾಗ ಅಕ್ಕಿಗಳಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಯಾರ ಹತ್ರ ಆಲ್-ಇನ್ ಒನ್ ಇದೆಯೋ ಅವ್ರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ. ಯಾರ ಹತ್ರ ಆಲ್-ಇನ್ ಒನ್ ಇಲ್ಲ ಅಂಥವರು ನಮ್ಮದು ಆಲ್-ಇನ್ ಒನ್ ಟಾನಿಕ್ ನಾವೇನು ಕೊಡ್ತೀವಿ ಅದಿಲ್ಲ ಅನ್ನೋರು ಪಾಲಿಬಿಯನ್ ಸಿರಪ್ ಅಥವಾ ಬಿ ಕಾಂಪ್ಲೆಕ್ಸ್ದು ಮಾತ್ರೆಗಳು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ತಗೊಂಡ್ಬಿಟ್ಟು 1 ಲೀಟರ್ ನೀರಿಗೆ 1 ಕ್ಯಾಪ್ಸುಲ್ಲು ಬಿ ಕಾಂಪ್ಲೆಕ್ಸ್ದು ಒಂದು ಮಾತ್ರೆ, ಅಥವಾ ಪಾಲಿಬಿಯನ್ ಸಿರಪ್ ಇದ್ದರೆ ಒಂದು 3 ml ಪಾಲಿಬಿಯನ್ ಸಿರಪ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ 3 ದಿನ ಕೊಡ್ಕೋಬೇಕಾಗತ್ತೆ. 3 ದಿನ ಕೊಟ್ಕೊಂಡ್ರೆ ಅದೇ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ಎಕ್ಸ್ಪೋಸ್ ಆಗಿ ಅಕ್ಕಿಗಳು ಇನ್ಫೆಕ್ಷನ್ ಆಗೋದು ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಯಾರೆಲ್ಲ ಇವಾಗ ಈ ಒಂದು ಸಮಸ್ಯೆ ನಾಳೆಯಿಂದ ಕಾಣಿಸ್ಕೊಳ್ಳುತ್ತೆ ಅಂಥವರು ನಾನು ಹೇಳಿದಂಥ ಮೆಡಿಸಿನ್ಸ್ ಹಾಕ್ಕೊಳ್ಳಿ. ಪ್ರಿವೆನ್ಷನ್ಗೆ ಆಲ್-ಇನ್ ಒನ್ ಇರೋರು ಆಲ್-ಇನ್ ಒನ್ ಕೊಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಪಾಲಿಬಿಯನ್ ಸಿರಪ್ನ ನಿಮ್ಮ ಅಕ್ಕಿಗಳಿಗೆ ಕೊಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅಪ್ಡೇಟು ನೆಕ್ಸ್ಟ್ ಕ್ಲೈಮೇಟ್ ನೋಡಿಕೊಂಡು ಏನು ಇನ್ಫೆಕ್ಷನ್ ಬರುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಆವಾಗ ಆ ಮೆಡಿಸಿನ್ಸ್ ಹಾಕಿರಂತೆ. ಇವಾಗ ಸದ್ಯಕ್ಕೆ ಈ ಮೇ ಫಸ್ಟ್ ವೀಕಿಂದ ಇನ್ನು ಜೂನ್ ಎಂಡ್ವರೆಗೂ ಈ ಮಳೆಗಾಲ ಕಂಪ್ಲೀಟ್ ಸ್ಟಾರ್ಟ್ ಆಗೋವರೆಗೂ ಈ ಒಂದು ಓಟು ಆಮೇಲೆ ಕ್ಲಾವಮ್ ಸಿರಪ್ಪು ಎರಡು ನಿಮ್ಮ ಸ್ನೇಹಿತರಿಗೂ ಯಾರನ್ನ ಇದ್ದರೆ ದಯವಿಟ್ಟು ಈ ಮೆಡಿಸಿನ್ಸ್ನ ಸಜೆಸ್ಟ್ ಮಾಡಿ ಅವರ ಅಕ್ಕಿಗಳು ಸೇವ್ ಆಗೋದಕ್ಕೆ ಹೆಲ್ಪ್ ಮಾಡಿ. ಆಮೇಲೆ ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಫುಲ್ ಕಂಪ್ಲೀಟ್ ಮಳೆ ಆಗಿ ಕ್ಲೈಮೇಟ್ ಡೌನ್ ಆಗುತ್ತೆ. ಅವಾಗ ಏನು ಹಾಕಬೇಕು ಮೆಡಿಸಿನ್ಸ್ ಅಂತ ನಾನು ಹೇಳ್ತೀನಿ. ಅವಾಗ ಬರ್ತಕ್ಕಂಥ ಕಾಯಿಲೆಗಳೇನು ಅದನ್ನು ಅಡ್ವಾನ್ಸಾಗಿ ಹೇಳಿರ್ತೀನಿ. ಆವಾಗ ಗ್ರೀನ್ ಮೋಷನ್ಸ್ ಬರುತ್ತೆ. ಗ್ರೀನ್ ಮೋಷನ್ಸ್ ಬಂದು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಕ್ಲೈಮೇಟ್ ಕಮ್ಮಿ ಆಗುತ್ತೆ, ಟೆಂಪ್ರೇಚರ್ ಕಮ್ಮಿ ಆಗೋಗ್ಬಿಟ್ಟು ಫುಲ್ ಮಳೆ ಸ್ಟಾರ್ಟ್ ಆದಾಗ ಗ್ರೀನ್ ಮೋಷನ್ಸು ಸ್ಟಾರ್ಟ್ ಆಗುತ್ತೆ. ಗ್ರೀನು ವೈಟ್ ಮೋಷನ್ಸು, ಡೈಜೆಷನ್ ಸ್ಟಾಪ್ ಆಗುತ್ತೆ, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಹೇಳ್ತೀನಿ ನಾನು ಫಂಗಲ್ ಇನ್ಫೆಕ್ಷನ್ಸು, ಆಮೇಲೆ ಫಂಗಿ, ಪ್ಯಾರಾಸಿಟಿಕ್ ಫಂಗಿ ಇವೆಲ್ಲ ಫಾರ್ಮ್ ಆಗ್ತವೆ. ಆಮೇಲೆ ಅದನ್ನ ಫ್ಯೂಚರಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ಸದ್ಯಕ್ಕೆ ನಿಮಗೆ ಅಕ್ಕಿಗಳಿಗೆ ಈ ಬಿಸಿಲುಗಾಲದಲ್ಲಿ ನೋಡಿ ಅಕಾಲಿಕವಾಗಿ ಮಳೆ ಬಂತು. ಇವತ್ತು ಮಳೆ ಬಂದಿದ ತಕ್ಷಣ ಹಬೆ ಜಾಸ್ತಿ ಆಗೋಗಿ ವಾತಾವರಣದಲ್ಲಿ ಏರುಪೇರು ಆಗೋದ್ರಿಂದ ಅಕ್ಕಿಗಳು ಡೈಜೆಷನ್ ಕೆಡಿಸ್ಕೊತವೆ, ವೈಟ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬಾಯಿ ತೊಗೊಂಡು ಉಸಿರಾಡ್ತವೆ, ಮೂಗಲ್ಲಿ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗಂಟಲಲ್ಲಿ ಕಫ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ. ಎಲ್ಲದಕ್ಕೂ ಇವಾಗ ತೋರಿಸ್ತಿರೋಂಥ ಮೆಡಿಸಿನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ದಯವಿಟ್ಟು ಯಾರಿಗಾನ ಪ್ರಾಬ್ಲಮ್ಸ್ ಇದ್ದರೆ ಇಮಿಡಿಯೇಟಾಗಿ ಈ ಮೆಡಿಸಿನ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಪ್ರಿವೆನ್ಷನ್ಗೆ ಪಾಲಿಬಿಯನ್ ಕೊಡಿ ಒಂದು 3 ಡೇಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. गुड मॉर्निंग सुरेश सर। ये कबूतर देखिए कैसे ठंड लग गया है, इसके मुंह में भी इन्फेक्शन हो गया है। और ये मेडिसिन चलाया हूँ मैं आपका वीडियो देखकर, मोनोसब 200 और डेक्सोना। 5 दिन हो गया है, अभी तक ये ठीक नहीं हुआ। इसके नाक से क्या वाइट सेल निकल रहा है, नोज से। कबूतर के ये कंडीशन है, प्लीज़ कोई मेडिसिन सजेशन करिए। थैंक यू। आप दवा बोले थे ये ला क्लेम और O2, 3 दिन बाद इसका रिजल्ट दिखा रहा है आपको कबूतर का।
ये वो कबूतर है, पूरा फिट हो गया ये, और अंदर का मुंह का घाव भी पूरा सूख गया है। और एक फीमेल है, ये एक है, इसका भी घाव पूरा सूख गया है, वाइट वाइट आ गया। 3 दिन दवा देने के बाद ये रिजल्ट है। आपका वीडियो तो मैं पूरा ही देखता हूँ, और ये मेडिसिन है। आपका बहुत सा मेडिसिन का स्क्रीनशॉट भी लेके रखा हूँ, जब जो होता है उसको यूज़ करता हूँ। और मैं बंगाल कोलकाता से हूँ। थैंक यू सर।